ಐಪಿಎಲ್ ಫ್ರಾಂಚೈಸಿ ಆರ್ಸಿಬಿ ಹುಟ್ಕೊಂಡಿದ್ ಹೆಂಗೆ? ಆರ್ಸಿಬಿಗೆ ಬೆಂಗಳೂರು ಎನ್ನುವಂತಹ ಹೆಸರು ಯಾಕೆ ಸೇರ್ಕೊಳ್ತು? ರಾಯಲ್ ಚಾಲೆಂಜರ್ಸ್ ಎನ್ನುವಂಥದ್ದು ಹೆಸರಿಡೋಕೆ ಕಾರಣ ಏನು? ಐಪಿಎಲ್ ಫ್ರಾಂಚೈಸಿ ಆರ್ಸಿಬಿ ಹುಟ್ಟುಕೊಂಡಿದ್ ಹೆಂಗೆ? ಆರ್ಸಿಬಿಗೆ ಬೆಂಗಳೂರು ಎನ್ನುವಂತಹ ಹೆಸರು ಹೆಂಗೆ ಬಂದು ಸೇರ್ಕೊಳ್ತು? ರಾಯಲ್ ಚಾಲೆಂಜರ್ಸ್ ಎನ್ನುವಂತಹ ಹೆಸರಿಡೋಕೆ ಕಾರಣ ಏನು? ಒಂದು ವಿಸ್ಕಿ ಬ್ರ್ಯಾಂಡ್ ಹೆಸರು ಆರ್ಸಿಬಿ ಬ್ರ್ಯಾಂಡ್ ಹೇಗಾಯ್ತು? ರಾಯಲ್ ಚಾಲೆಂಜರ್ಸ್ ಹೆಸರಿಡುವ ಹಿಂದಿನ ಉದ್ದೇಶ ಏನು? ಓರ್ವ ಬಿಸ್ನೆಸ್ ಹೇಗೆ ಯೋಚಿಸ್ತಾನೆ ಎನ್ನುವುದಕ್ಕೆ ಮಲ್ಯ ಉದಾಹರಣೆ. ಬಿಸ್ನೆಸ್ ಮ್ಯಾನ್ ಹೆಂಗೆ ಯೋಚನೆ ಮಾಡ್ತಾನೆ ಎನ್ನುವಂಥದ್ದಕ್ಕೆ ಆರ್ಸಿಬಿ ಹೆಸರಿನ ಹಿಂದಿರುವಂತಹ ರೋಚಕ ಸಂಗತಿಯನ್ನ ಬಯಲು ಮಾಡಿರುವಂತಹ ಮಲ್ಯ. ವಿಜಯ್ ಮಲ್ಯ ಅವ್ರು ಹೇಳೋ ಪ್ರಕಾರ ಅದು ವಿಸ್ಕಿ ಬ್ರ್ಯಾಂಡ್. ಆರ್ಸಿಬಿ ಎನ್ನುವಂಥದ್ದು ಒಂದು ವಿಸ್ಕಿ ಬ್ರ್ಯಾಂಡು. ಸೊ ಆ ಬ್ರ್ಯಾಂಡು ಇದಕ್ಕಿಡೋಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಇನ್ನು ಭಾರತದ ಉದ್ಯಮದ ಬಗ್ಗೆ ಮಾತನಾಡಿರುವಂತಹ ವಿಜಯ್ ಮಲ್ಯ ಅವರು ಆ ಒಂದು ಸಂದರ್ಶನವನ್ನ, ಖಾಸಗಿ ಸಂದರ್ಶನವನ್ನ 4 ಗಂಟೆಗಳ ಕಾಲ ಮಾತನಾಡ್ತಾರೆ. ಅಪ್ಲೋಡಿಂಗ್ 4 ಗಂಟೆವರೆಗೆ ಇರುತ್ತೆ. ಅಲ್ಲಿ ಭಾರತದಲ್ಲಿ ಬಿಸ್ನೆಸ್ ಮಾಡೋದು ಸುಲಭ ಅನ್ಕೊಂಡ್ರೆ ಆ ಸುಲಭದ ಮಾತಲ್ಲ. ದಾರಿ ಉದ್ದಕ್ಕೂ ರಾಜಕೀಯ, ಅಧಿಕಾರಶಾಹಿ ಅಡೆತಡೆ ಎಲ್ಲವೂ ಬರುತ್ತೆ. ಚುನಾವಣೆಯ ಸಮಯದಲ್ಲಿ ತೀರದ್ದಾದಂತಹ ಕಷ್ಟ ನನ್ನ ಹತ್ರ ಇತ್ತು ಅಂತ ಹೇಳಿ ಒಂದೊಂದೇ ಮಾತನ್ನ ವಿಜಯ್ ಮಲ್ಯ ಅವರು ಹೇಳ್ತಾರೆ. ಐಪಿಎಲ್ ವಿಚಾರಕ್ಕೆ ಬಂದು ಮಾತನಾಡಿರುವಂತಹ ವಿಜಯ್ ಮಲ್ಯ ಅವರು ಐಪಿಎಲ್ ಫ್ರಾಂಚೈಸಿ ಆರ್ಸಿಬಿ ಹುಟ್ಟುಕೊಂಡಿದ್ ಹೆಂಗೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಆರ್ಸಿಬಿಗೆ ಬೆಂಗಳೂರು ಎನ್ನುವಂತಹ ಹೆಸರನ್ನ ಇಡೋಕೆ, ಅಂದ್ರೆ ಬೆಂಗಳೂರು ಎನ್ನುವಂತಹ ಹೆಸರನ್ನ ಸೇರ್ಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆರ್ಸಿಬಿ ಅಂದ್ರೆ ಒಂದು ವಿಸ್ಕಿ ಬ್ರ್ಯಾಂಡ್. ಆ ಒಂದು ವಿಸ್ಕಿ ಬ್ರ್ಯಾಂಡ್ ಅನ್ನ ಆರ್ಸಿಬಿ ಅಂತ ಹೇಗ ಮಾಡ್ಲಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಹೆಸರಿಡುವ ಹಿಂದಿನ ಉದ್ದೇಶವನ್ನ ವಿಜಯ್ ಮಲ್ಯ ಅವರು ಹೇಳಿದ್ದಾರೆ. ಓರ್ವ ಬಿಸ್ನೆಸ್ ಮ್ಯಾನ್ ಹೆಂಗೆ ಯೋಚಿಸ್ತಾನೆ ಅಂತ ಹೇಳಿ ಮಲ್ಯ ಅವರು ಉದಾಹರಣೆಯನ್ನ ಕೊಟ್ಟು ಹೇಳಬಹುದು. ಯಾಕಂತಂದ್ರೆ ವಿಸ್ಕಿ ಬ್ರ್ಯಾಂಡ್ ಏನಿದೆ ಅಲ್ಲ, ಅದು ಹೇಗೆ ನಮ್ಮ ಆರ್ಸಿಬಿ ಆಯ್ತು ಎನ್ನುವಂಥದ್ದು. ಎಸ್ ವೀಕ್ಷಕರೇ, ಹೌದು, ಹೇಳೋ ಪ್ರಕಾರ ಅದು ಒಂದು ವಿಸ್ಕಿ ಬ್ರ್ಯಾಂಡ್. ನಾನು ರಾಯಲ್ ಚಾಲೆಂಜರ್ಸ್ ವಿಸ್ಕಿಯನ್ನ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬಯಸಿದ್ದೆ. ಇದಕ್ಕೆ ಹೆಚ್ಚಿನ ಮಾರ್ಕೆಟಿಂಗ್ ಅಗತ್ಯವಿತ್ತು. ಆಗ ಐಪಿಎಲ್ ಆರಂಭಿಸುವ ಯೋಜನೆಯನ್ನ ಲಲಿತ್ ಮೋದಿ ಅವರು ಹೇಳಿದ್ರು. ನಾನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಪ್ರತಿನಿಧಿಯಾಗಿ ಆಗ ಬಿಸಿಸಿಐ ಸಮಿತಿಯ ಸಭೆಯಲ್ಲಿ ಪಾಲ್ಗೊಂಡಿದ್ದೆ. ನಾನು ಆಗ 3 ತಂಡಗಳನ್ನ ಖರೀದಿಸಲು ಸಿದ್ಧವಾಗಿದ್ದೆ. ಆದರೆ ಲಲಿತ್ ಮೋದಿ ಒಂದನ್ನಷ್ಟೇ ಆಯ್ಕೆ ಮಾಡಬೇಕು ಅಂತ ಸೂಚಿಸಿದ್ರು. ಆಗ ಬೆಂಗಳೂರು ನನ್ನ ಸಹಜ ಆಯ್ಕೆಯಾಗಿತ್ತು. ಇದರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹುಟ್ಟುಕೊಂಡಿತ್ತು. ಐಪಿಎಲ್ ಫ್ರಾಂಚೈಸಿಯ ಮೂಲಕ ನನ್ನ ವಿಸ್ಕಿ ಬ್ರ್ಯಾಂಡ್ ಪ್ರಚಾರ ಮಾಡುವುದು ಉತ್ತಮ ಅವಕಾಶವೆಂತ ಹೇಳಿ ಭಾವಿಸಿದ್ದೆ. ಇನ್ನೊಂದು ತಂಡ ಸಿಕ್ಕಿದ್ರೆ ಕಿಂಗ್ ಫಿಶರ್ ಬ್ರ್ಯಾಂಡ್ ಕೂಡ ಪ್ರಚಾರವನ್ನ ಮಾಡ್ತಾ ಇದ್ದೆ ಅಂತ ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ. ನನ್ನ ವಿಸ್ಕಿ ಬ್ರ್ಯಾಂಡ್ ಪ್ರಚಾರ ಮಾಡುವುದೇ ಕ್ರಿಕೆಟ್ ತಂಡದೊಂದಿಗೆ ಖರೀದಿಸುವಂತಹ, ಅಂದ್ರೆ ಕ್ರಿಕೆಟ್ ತಂಡ ಖರೀದಿಸೋದಕ್ಕೆ ಮುಖ್ಯ ಕಾರಣ ಏನು? ನಾನು ವಿಸ್ಕಿ ಬ್ರ್ಯಾಂಡ್ ನ ಪ್ರಚಾರ ಮಾಡಬೇಕಾಗಿತ್ತು ಅಂತ ಹೇಳಿ ವಿಜಯ್ ಮಲ್ಯ ಅವರು ಈಗ ಆರ್ಸಿಬಿ ವಿಚಾರವನ್ನ ಬಾಯ್ಬಿಟ್ಟಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಹೆಸರನ್ನ ನನ್ನ ವಿಸ್ಕಿ ಬ್ರ್ಯಾಂಡ್ ಪ್ರಚಾರಕ್ಕಾಗಿ ಬೆಂಗಳೂರಿನ ಐಪಿಎಲ್ ತಂಡಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳಿ ಹೆಸರಿಟ್ಟಿದ್ದೆ ಅಂತ ಹೇಳಿ ಆರ್ಸಿಬಿ ತಂಡದ ಮಾಜಿ ಮಾಲೀಕ ಹಾಗೂ ಉದ್ಯಮಿ ವಿಜಯ್ ಮಲ್ಯ ಬಹಿರಂಗವಾಗಿ ಮಾತನಾಡಿದ್ದಾರೆ. ಒಂದು ಖಾಸಗಿ ವಾಹಿನಿಯಲ್ಲಿ ಸಂದರ್ಶನದ ಜೊತೆಗೆ ಈ ಮಾತನ್ನ ಮಾತನಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ವಿಸ್ಕಿ ಬ್ರ್ಯಾಂಡ್ಗೆ ಆ ಒಂದು ಬ್ರ್ಯಾಂಡ್ನ ಪರಿಚಯ ಮಾಡಿಸ್ಲಿಕ್ಕೆ ಮಲ್ಯ ಇಟ್ಟಿರುವಂತಹ ಆರ್ಸಿಬಿ ಎನ್ನುವಂತಹ ಹೆಸರು. ನಾನು ಕಳ್ಳ ಅಲ್ಲ, ಲೂಟಿ ಮಾಡಿಲ್ಲ ಅಂತ ಹೇಳಿ
ವಿಜಯ್ ಮಲ್ಯ ಹೇಳಿದ್ದಾರೆ. ನನ್ನನ್ನ ದೇಶ ಬಿಟ್ಟು ಪರಾರಿಯಾದವ ಅಂತ ಕರೀತಿದ್ದಾರೆ. ನಾನು ಕಳ್ಳ ಅಲ್ಲ, ಲೂಟಿ ಮಾಡಿಲ್ಲ ಅಂತ ಹೇಳಿ ವಿಜಯ್ ಮಲ್ಯ ಹೇಳ್ತಾ ಇದ್ದಾರೆ. ನನ್ನನ್ನ ದೇಶ ಬಿಟ್ಟು ಪರಾರಿಯಾದವನು ಅಂತೆಲ್ಲ ಕರೀತಾ ಇದ್ದಾರೆ. ಆದ್ರೆ ನಾನು ಓಡಿ ಬಂದಿಲ್ಲ, ಫ್ಲೈಟ್ ಅಲ್ಲೇ ಬಂದಿದ್ದೀರಾ. ಪ್ರವಾಸ ಪೂರ್ವ ನಿಗದಿಯಾಗಿತ್ತು, ಆದರೆ ಹಲವು ಕಾರಣಗಳಿಂದ ನಾನು ಭಾರತಕ್ಕೆ ವಾಪಸ್ ಆಗ್ಲಿಲ್ಲ. ಹೀಗಾಗಿ ನನ್ನನ್ನ ಪರಾರಿಯಾದವನು ಅಂತ ಕರೆಯುವುದಾಗಿ ಅಂದ್ರೆ ಹಂಗ್ ಕರಿತಾ ಇದ್ದಾರೆ. ಹೋಗಿಲ್ಲ ಭಾರತಕ್ಕೆ, ಸಾಲ ಇತ್ತು ಹೌದು. ಈಗ ಸಾಲ ಮಾಡಿ ಓಡ್ ಹೋದವರು ಅಂತಾನೆ ತಿಳಿಸೋದಲ್ವಾ, ಅನ್ಕೊಳ್ಳೋದಲ್ವಾ. ಈಗ ನೀವು ಬರ್ಬೇಕಾಗಿತ್ತು ಭಾರತಕ್ಕೆ, ಈಗ ಬಂದು ಇಳಿರಿ, ಯಾರು ಬಿಡ್ತಾರೆ ನಿಮ್ಮನ್ನ? ಹೀಗಾಗಿ ನನ್ನನ್ನ ಪರಾರಿಯಾದವನು ಅಂತ ಹೇಳಿ ಕರೆಯಲಾಯಿತು ಅಂತ ಹೇಳಿದ್ದಾರೆ. ಆದರೆ ನಾನು ಕಳ್ಳ ಎನ್ನುವಂತಹ ಮಾತು ಎಲ್ಲಿಂದ ಬಂತು, ಲೂಟಿ ಎಲ್ಲಾಗಿದೆ, ಅದು ಎಲ್ಲಿಂದ ಬಂತು ಅಂತ ಹೇಳಿ ಉದ್ಯಮಿ ವಿಜಯ್ ಮಲ್ಯ ಅವರು ಪ್ರಶ್ನೆ ಮಾಡಿದ್ದಾರೆ. ತಾವೆಷ್ಟು ಸಾಲ ಮಾಡಿದ್ದೀರಾ ಅಂತ ತಮಗೆ ಗೊತ್ತಿದೆ, ಬ್ಯಾಂಕ್ಗೆ ಎಷ್ಟು ಮೋಸ ಮಾಡಿದ್ದೀರಾ ಅಂತ ತಮಗೆ ಗೊತ್ತಿದೆ. ಕಳ್ಳ ಅಲ್ಲ ಅಂತಂದ್ರೆ ಇನ್ನೇನು? ತಮಗೆ ನಾವು ಅವರೇ ಕ್ಲೀನ್ ಶೀಟ್ ಅನ್ನ ಕೊಟ್ಕೊಂಡಿದ್ದಾರೆ ವಿಜಯ್ ಮಲ್ಯ ಅವರು. ದಕ್ಷಿಣದವರು ಎನ್ನುವಂತಹ ಕಾರಣಕ್ಕೆ ಟಾರ್ಗೆಟ್ ಆದ್ರ ವಿಜಯ್ ಮಲ್ಯ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಸರ್ವೇ ಸಾಧಾರಣವಾಗಿ ಎದ್ದಿರುವಂತಹ ಪ್ರಶ್ನೆ. ಭಾರತಕ್ಕೆ ವಾಪಸ್ ಬರ್ತಾರಾ ವಿಜಯ್ ಮಲ್ಯ? ಭಾರತದಲ್ಲಿ ನ್ಯಾಯಯುತ ವಿಚಾರಣೆಯ ಭರವಸೆ ಸಿಕ್ಕರೆ ಗೌರವಯುತ ಅಸ್ತಿತ್ವದ ಬಗ್ಗೆ ನನಗೆ ಸ್ಪಷ್ಟ ಭರವಸೆ ಸಿಕ್ಕಿದೆ, ಭಾರತಕ್ಕೆ ವಾಪಸ್ಸಾಗುವ ಬಗ್ಗೆ ಚಿಂತನೆ ಅಂತ ಹೇಳಿರುವಂತಹ ವಿಜಯ್ ಮಲ್ಯ. ಆದರೆ ವಿಜಯ್ ಮಲ್ಯ ನಿಜಕ್ಕೂ ಭಾರತಕ್ಕೆ ವಾಪಸ್ ಆಗ್ತಾರಾ? ಮಲ್ಯ ರಿಟರ್ನ್ಸ್ಗೆ ಅವಕಾಶವನ್ನ ಮಾಡಿಕೊಡಿದ್ದ ಮೋದಿ ಸರ್ಕಾರ? ಇದೆಲ್ಲ ಪ್ರಶ್ನೆಗಳು ಕೂಡ ಈಗ ಮೂಡೋದು ಸರ್ವೇ ಸಾಮಾನ್ಯ. ಭಾರತಕ್ಕೆ ವಾಪಸ್ ಬರ್ತಾರ ವಿಜಯ್? ಬರೋದಿಲ್ಲ. ಯಾಕಂತಂದ್ರೆ ಬರಬೇಕು ಅನ್ನೋದಾಗಿದ್ದು ಇಷ್ಟು ವರ್ಷ ಬೇಕಾಗ್ತಿರ್ಲಿಲ್ಲ ಅವರಿಗೆ. ಮತ್ತೆ ಭಾರತಕ್ಕೆ ಬರಬೇಕು, ನಾನು ಮಾಡಿರುವಂತಹ ಸಾಲಗಳನ್ನ ತೀರಿಸಬೇಕು, ನ್ಯಾಯಯುತವಾಗಿರಬೇಕು ಅನ್ನೋದಾದ್ರೆ ಇಷ್ಟು ವರ್ಷ ಬೇಕಾಗ್ತಾ ಇರಲಿಲ್ಲ. ಭಾರತದಲ್ಲಿ ನ್ಯಾಯಯುತ ವಿಚಾರಣೆಯ ಭರವಸೆ ಸಿಕ್ಕರೆ, ಗೌರವಯುತ ಅಸ್ತಿತ್ವದ ಬಗ್ಗೆ ನನಗೆ ಸ್ಪಷ್ಟ ಭರವಸೆ ಸಿಕ್ಕರೆ ಭಾರತಕ್ಕೆ ವಾಪಸ್ ಆಗುವ ಬಗ್ಗೆ ಚಿಂತನೆ ಅಂತ ಹೇಳಿ ವಿಜಯ್ ಮಲ್ಯ ಅವರು ಆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ವಿಜಯ್ ಮಲ್ಯ ನಿಜಕ್ಕೂ ಭಾರತಕ್ಕೆ ವಾಪಸ್ ಬರ್ತಾರಾ ಗೊತ್ತಿಲ್ಲ. ಮೂಲಗಳ ಪ್ರಕಾರ ಬರೋದಿಲ್ಲ. ಮಲ್ಯ ರಿಟರ್ನ್ಸ್ಗೆ ಅವಕಾಶವನ್ನ ಕೊಡ್ತಾರಾ ಮೋದಿ ಸರ್ಕಾರ ಅವಕಾಶವನ್ನ ಕೊಟ್ಟರು ಕೂಡ ಅವ್ರು ಬರೋ ಮನ್ಸು ಮಾಡೋದಿದ್ರೆ ಇಷ್ಟೊತ್ತಿಗಾಗ್ಲೇ ಭಾರತಕ್ಕೆ ಇಳಿತಿದ್ರು. ಆ 600 ಕೋಟಿ ಏನಿದೆ, 6,000 ಕೋಟಿ ಏನಿದೆ, ಅದನ್ನ ನಿಮಿಷದಲ್ಲಿ ಕ್ಲಿಯರ್ ಮಾಡ್ತಿದ್ರು. ಭಾರತದಲ್ಲಿ ನ್ಯಾಯಯುತ ವಿಚಾರಣೆಯ ಭರವಸೆ ಸಿಕ್ಕಿದ್ರೆ, ಗೌರವಯುತ ಅಸ್ತಿತ್ವದ ಬಗ್ಗೆ ಸ್ಪಷ್ಟವಾದ ಭರವಸೆ ಸಿಕ್ಕಿದ್ದರೆ ಭಾರತಕ್ಕೆ ವಾಪಸ್ ಬರ್ತೀನಿ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀನಿ, ಬರ್ತೀನಿ ಅಂತನೂ ಅಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಅಂತ ಹೇಳಿ ವಿಜಯ್ ಮಲ್ಯ ಅವ್ರು ಹೇಳಿದ್ದಾರೆ. ಅಲ್ಲೆಲ್ಲೋ ಕೂತ್ಕೊಂಡು ನೀವು ಭಾರತದ ಬಗ್ಗೆ ಮಾತನಾಡೋ ಬದಲು ಒಂದ್ಸಲ ಭಾರತಕ್ಕೆ ಬನ್ನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.